ಗಾಲಿ ಜನಾರ್ದನ ರೆಡ್ಡಿ ಅವರ ಬರ್ತ್ಡೇ ಇವತ್ತು. ಬರ್ತ್ಡೇಗೆ ಬ್ಯಾನರ್ಗಳು ಯೂಶುವಲ್ ಆಗಿ ರಾರಾಜಿಸ್ತಾ ಇದ್ವು ಎಲ್ಲ ಕಡೆಗಳಲ್ಲಿ. ಜಿಲ್ಲೆಯ ಅಂದವನ್ನ ಮರೆಮಾಚಿ ಫ್ಲೆಕ್ಸು ಬ್ಯಾನರ್ದೇ ಹಾವಳಿ ಅನ್ನೋ ರೀತಿಯಲ್ಲಿ ಇರ್ತಾ ಇತ್ತು. ಬಟ್ ಇವಾಗ ಹಂಗಿಲ್ಲ ಪರಿಸ್ಥಿತಿ, ಯಾಕಂದ್ರೆ ಒಂದು ಬ್ಯಾನರ್ನಿಂದ ರಂಪ ರಾಮಾಯಣ ಆಗೋಗ್ಬಿಟ್ಟಿದೆ. ಹೀಗಾಗಿ ರೆಡ್ಡಿ ಬೆಂಬಲಿಗರು ಬೇಡ ಬ್ಯಾನರು ಮತ್ತೆ ಫ್ಲೆಕ್ಸ್ಗಳನ್ನು ಹಾಕೋದು ಅನ್ನೋ ರೀತಿಯಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಬರಲೇಬೇಕು ಅವರು. ಪ್ರತಿ ವರ್ಷ ನೂರಾರು ಬ್ಯಾನರ್ಗಳನ್ನು ಬೆಂಬಲಿಗರು ಅಳವಡಿಸ್ಬಿಡ್ತಾ ಇದ್ರು. ಗಲಭೆ ಹಿನ್ನೆಲೆಯಲ್ಲಿ ರೆಡ್ಡಿ ಬರ್ತ್ಡೇಗೆ ಶುಭ ಕೋರುವ ಅವರ ಬೆಂಬಲಿಗರ ಬ್ಯಾನರ್ ಕಾಣಿಸ್ತಾ ಇಲ್ಲ. ಹೀಗಾಗಿ ಸಿಟಿಯ ಸೌಂದರ್ಯ, ಜಿಲ್ಲೆಯ ಸೌಂದರ್ಯ ಸ್ವಲ್ಪ ಮಟ್ಟಕ್ಕಾದರೂ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಯೂಶಲಿ ಈ ಬ್ಯಾನರ್ದೆಲ್ಲ ವಿಚಾರ ಹೆಂಗಾಗ್ತಾ ಇತ್ತು ಅಂದರೆ, ಪ್ರತಿಷ್ಠೆಗೆ ಬಿದ್ದು ಜನಾರ್ದನ ರೆಡ್ಡಿ ಅವ್ರ ಮನೆ ಹತ್ರ ಬ್ಯಾನರ್ಗಳನ್ನ ಹಾಕ್ತಿದ್ರೋ ಇಲ್ವೋ ಗೊತ್ತಿಲ್ಲ. ಇವ್ರ ಬೆಂಬಲಿಗರು ಅವರನ್ನ ವಿರೋಧ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಬಂದ್ರಲ್ಲ, ಅವ್ರ ಮನೆ ಮುಂದೆ ಒಂದು 10 ಬ್ಯಾನರ್ ಹಾಕ್ಕೊಂಡು ಒಂದು ವಿಕೃತ ಬಯಕೆಯನ್ನು ನೋಡಿಕೊಂಡು ಅವರ ಕಣ್ಣು ಕೆಂಪಗಾಗೋದನ್ನ ನೋಡಿಕೊಂಡು ಅಣ್ಣ ನಾವು ಹಿಂಗೆ ಮಾಡಿದ್ವಿ ಅಂತ ಬಂದು ಬಿಲ್ಡಪ್ ಕೊಡೋದ್ರಲ್ಲೇ ಇರ್ತಾ ಇತ್ತು. ಬಟ್ ಈಗ ಅವಕಾಶ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಅಂಬರೀಶ್. ಈಗ CID ಅಧಿಕಾರಿಗಳಿಂದ ಫೇರ್ ಇನ್ವೆಸ್ಟಿಗೇಷನ್ನ ನಿರೀಕ್ಷೆ. ಹಲವಾರು ಸೀಕ್ರೆಟ್ಸ್ ಇದ್ದಾವೆ ಈ ಪ್ರಕರಣದಲ್ಲಿ. ಮಾಬ್ ಕ್ರಿಯೇಟ್ ಆಗಿದ್ದು, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು, ಗಲಾಟೆಗೆ ತಯಾರಿ ಮಾಡ್ಕೊಂಡು ಬಂದಿದ್ದು, ಇದೆಲ್ಲ ಆಚೆ ಬರಬೇಕಂದ್ರೆ CID ಅಧಿಕಾರಿಗಳಿಂದ ಸಾಧ್ಯ ಅನ್ನೋ ಭಾವನೆ. ಹೀಗಾಗಿ ಇವತ್ತೇ ಅಧಿಕಾರಿಗಳು ಬರ್ತಾರಾ ಜಿಲ್ಲೆಗೆ? ಅವ್ರ ತನಿಖೆ ಹೇಗೆ ಸಾಗುತ್ತೆ? ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಸ್ಥಳೀಯ ಪೊಲೀಸರ ತನಿಖೆಗಿಂತ? ಮಮತಾ, ಇವತ್ತು ಸಂಜೆ ವೇಳೆಗೆ CID ಅಧಿಕಾರಿಗಳು ಬಳ್ಳಾರಿಗೆ ಎಂಟ್ರಿ ಕೊಡುವಂತ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ಒಟ್ಟು ಗಲಭೆಗೆ ಸಂಬಂಧಪಟ್ಟಂತೆ 6 ಪ್ರಕರಣಗಳೇನು ದಾಖಲಾಗಿದ್ದು, ಆ ಪೈಕಿ 4 ಪ್ರಕರಣಗಳನ್ನು ಈಗಾಗಲೇ CIDಗೆ ವರ್ಗಾವಣೆ ಮಾಡಲಾಗಿದೆ. ಆ ಪೈಕಿ 4 ಕೇಸ್ ಫೈಲ್ಗಳನ್ನು ಬಹುತೇಕ ಇವತ್ತು ತನಿಖಾಧಿಕಾರಿಗಳು CID ಅಧಿಕಾರಿಗಳಿಗೆ ಹಸ್ತಾಂತರ ಮಾಡಲಿದ್ದಾರೆ. ಅದಾದ್ಮೇಲೆ CID ಅಧಿಕಾರಿಗಳು ಅಧಿಕೃತವಾಗಿ ಇವತ್ತು ಕೇಸ್ ಫೈಲ್ ಸ್ಟಡಿ ಮಾಡೋದ್ರ ಮೂಲಕ ತನಿಖೆಯನ್ನು ಕೂಡ ಆರಂಭ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಆದರೆ ಈಗಾಗಲೇ ಪೊಲೀಸರು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಿಷ್ಟು ಎವಿಡೆನ್ಸ್ಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಸಾಕ್ಷ್ಯಾಧಾರಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಎಲ್ಲ ಸಾಕ್ಷ್ಯಾಧಾರ ಮತ್ತು ಎಲ್ಲವನ್ನೂ ಕೂಡ CID ಅಧಿಕಾರಿಗಳು ಪಡೆದುಕೊಳ್ಳೋದ್ರ ಮೂಲಕ ತಮ್ಮದೇ ಆಂಗಲ್ ಅಲ್ಲಿ ತನಿಖೆಯನ್ನು ಕೂಡ ಶುರು ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ಇಡೀ ಪ್ರಕರಣವನ್ನ CIDಗೆ ಕೊಟ್ಟಿದ್ರ ಭಾಗವಾಗಿ ಈ ಬಿಜೆಪಿ ನಾಯಕರುಗಳು ಕೂಡ CIDಗೆ ಕೊಟ್ಟಿರುವಂತಹ ಕ್ರಮವನ್ನು ಸ್ವಾಗತ ಮಾಡಿದ್ದಾರೆ. ಅಂದ್ರೆ CID ಇಂದ ಆದ್ರೂ ನಮಗೆ ಒಂದಿಷ್ಟು ನ್ಯಾಯ ಸಿಗಬಹುದು. ಇದರಲ್ಲಿ ಯಾವುದೇ ನಿಷ್ಪಕ್ಷಪಾತವಾಗಿ ತನಿಖೆ ಆಗುವಂತ ನಿರೀಕ್ಷೆ ಇದೆ. ಆದ್ರೆ ನಿಷ್ಪಕ್ಷವಾದ ತನಿಖೆ ಆಗ್ಲೇಬೇಕು. ಘಟನೆಗೆ ಸಂಬಂಧಪಟ್ಟಂತೆ ನಾರಾ ಭರತ್ ರೆಡ್ಡಿ ಅವರು, ಅದ್ರ ಜೊತೆಗೆ ಅವರ ಆಪ್ತನಾಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಲೇಬೇಕು. ಯಾಕಂದ್ರೆ ಇಡೀ ಘಟನೆಗೆ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಗುರುಚರಣ್ ಸಿಂಗ್ ನಿಂದಲೇ ಹಾರಿರ್ತಕ್ಕಂಥ ಬುಲೆಟ್ ಕಾರಣವಾಗಿತ್ತು. ಹೀಗಾಗಿ ಅವ್ರನ್ನ ಈಗಾಗಲೇ ಬಂಧನ ಮಾಡಿದ್ರೆ. ಆದ್ರೆ ಘಟನೆಗೆ ಕಾರಣವಾಗಿರುವಂತಹ ಸತೀಶ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಅವರನ್ನ ಬಂಧನ ಮಾಡಿಲ್ಲ. ಅವ್ರನ್ನೂ ಕೂಡ ಬಂಧನ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಇದೀಗ ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಆದ್ರೆ CID ಅಧಿಕಾರಿಗಳು ಇವತ್ತು ಜಿಲ್ಲೆಗೆ ಆಗಮಿಸೋದ್ರ ಮೂಲಕ ಎಲ್ಲಿ ಘಟನೆ ನಡೆಯಿತು ಘಟನಾ ಸ್ಥಳಕ್ಕೂ ಕೂಡ ಬರ್ತಾರೆ. ಅದಾದ್ಮೇಲೆ ಒಂದಿಷ್ಟು ಎವಿಡೆನ್ಸ್ ಗಳನ್ನೇನು ಸಂಗ್ರಹ ಮಾಡಿದ್ರೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ ನಂತರದಲ್ಲಿ ಅವರು ತಮ್ಮದೇ ಆಗಿರ್ತಕ್ಕಂಥ ಸ್ಟೈಲ್ ನಲ್ಲಿ ಈಗ ಆ ತನಿಖೆಯನ್ನು ಕೂಡ ಶುರು ಮಾಡ್ತಾರೆ. ಹೀಗಾಗಿ ಸಾಕಷ್ಟು ನಿರೀಕ್ಷೆಗಳಿದಾವೆ ಮಮತಾ. ಸ್ಥಳೀಯ ಪೊಲೀಸರ ಮೇಲೆ ಬಿಜೆಪಿ ನಾಯಕರುಗಳು ಒಂದಿಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಸದ್ಯಕ್ಕೆ ಇದೀಗ ಇಡೀ ಪ್ರಕರಣದ 4 ಕೇಸ್ಗಳನ್ನ CIDಗೆ ಕೊಟ್ಟಿದ್ರ ಭಾಗವಾಗಿ CID ಅಧಿಕಾರಿಗಳು ಇದನ್ನ ಇಡೀ ಪ್ರಕರಣವನ್ನ ಯಾವ ಹ್ಯಾಂಗಲ್ ನಲ್ಲಿ ತನಿಖೆ ಮಾಡ್ತಾರೆ ಮತ್ತು ಇರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಕ್ರೋಢೀಕರಿಸಿಕೊಂಡು ಯಾರ್ಯಾರಿಗೆ ಮತ್ತೆ ಬಲೆ ಬೀಸ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದ್ರೆ ಬಹುತೇಕ ಇವತ್ತು ಸಂಜೆ CID ಅಧಿಕಾರಿಗಳು ಅಧಿಕೃತವಾಗಿ ಬಳ್ಳಾರಿ ಜಿಲ್ಲೆಗೆ ಎಂಟ್ರಿ ಕೊಡಲಿದ್ದಾರೆ. ಮಮತಾ, ಧನ್ಯವಾದ ಅಂಬರೀಶ್ ತಮ್ಮೆಲ್ಲ ಮಾಹಿತಿಗಾಗಿ.